ಸೀಸನ್ ಚಪ್ಪಾಳೆ ಕಿಚ್ಚನ ನಿರ್ಧಾರಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಒಂದು ಬಿಗ್ ಬಾಸ್ ಸೀಸನ್ 12 ಕೊನೆಯ ಚಪ್ಪಾಳೆ ಕಿಚ್ಚನ ಚಪ್ಪಾಳೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೀಸನ್ ಚಪ್ಪಾಳೆ ಕಿಚ್ಚನ ನಿರ್ಧಾರಕ್ಕೆ ಭಾರಿ ಆಕ್ರೋಶ. ನಾಗವಲ್ಲಿ ಧ್ರುವಂತ್ಗೆ ಕಿಚ್ಚನ ಸೀಸನ್ ಚಪ್ಪಾಳೆ ಸಿಕ್ಕಿದೆ. ನಗಿಸಿದ ಗಿಲ್ಲಿ ಬಿಟ್ಟು ರಚಾಡೋ ಧ್ರುವಂತ್ ಬೆಸ್ಟ್. ಹಾಗಾದ್ರೆ ಓವರ್ ಆಕ್ಟಿಂಗ್ ಕಿಂಗಿಗೆ ಕಿಚ್ಚನ ಬಹುಪರಾಕ್. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಫಸ್ಟ್ ಎಪಿಸೋಡ್ ಅಂತ ಕಿಡಿಕಾರ್ತಾ ಇದ್ದಾರೆ ನೆಟ್ಟಿಗರು. ಅಶ್ವಿನಿ ಗೌಡಗೆ ವಾರದ ಈ ಕಿಚ್ಚನ ಚಪ್ಪಾಳೆ ಓಕೆ, ಬಟ್ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ನಾಟ್ ಫೇರ್. ಸೀಸನ್ ಎಂಟರ್ಟೈನರ್ ಗಿಲ್ಲಿಗಿಲ್ಲ ಕಿಚ್ಚನ ಚಪ್ಪಾಳೆ. ಒನ್ ಮ್ಯಾನ್ ಶೋ ಗಿಲ್ಲಿಗೆ ಭಾರಿ ನಿರಾಸೆ. ಫ್ಯಾನ್ಸ್ ಈಗ ಕಿಡಿಕಾರ್ತಾ ಇದ್ದಾರೆ. ಇದು ಕಿಚ್ಚನ ಕಳಪೆ ವಾರದ ಕಥೆನ ಹಾಗಾದ್ರೆ? ಇನ್ನು ಈ ವಾರ ಏನು ಕಿಚ್ಚನ ಚಪ್ಪಾಳೆ ಆಗಿರಬಹುದು ಅಥವಾ ಪಂಚಾಯಿತಿ, ಈ ಸೀಸನ್ ನ ಕೊನೆಯ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಮತ್ತು ಅಶ್ವಿನಿಗೆ ನೀಡಲಾಗಿದೆ. ಧ್ರುವಂತ್ಗೆ ಯಾಕೆ ಕೊಟ್ರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಗಿಲ್ಲಿಗೆ ನೀವು ಚಪ್ಪಾಳೆ ಕೊಟ್ಲಿಲ್ಲ, ಇನ್ನು ಓವರ್ ಆಕ್ಟಿಂಗ್ ಕಿಂಗ್ ಕಿಚ್ಚ ಬಹುಪರಾಕ್ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಫಸ್ಟ್ ಎಪಿಸೋಡ್ ಅಂತ ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಅಶ್ವಿನಿ ಗೌಡಗೆ ವಾರದ ಈ ಕಿಚ್ಚನ ಚಪ್ಪಾಳೆ ಓಕೆ, ಆದ್ರೆ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ನಾಟ್ ಫೇರ್ ಅಂತ ಕಿಡಿಕಾರ್ತಾ ಇದ್ದಾರೆ. ಸೀಸನ್ ಎಂಟರ್ಟೈನರ್ ಗಿಲ್ಲಿಗಿಲ್ಲ ಕಿಚ್ಚನ ಚಪ್ಪಾಳೆ. ಒನ್ ಮ್ಯಾನ್ ಶೋ ಗಿಲ್ಲಿಗೆ ನಿರಾಸೆಯಾಗಿದೆ. ಫ್ಯಾನ್ಸ್ ಕಿಡಿಕಾರ್ತಾ ಇದ್ದಾರೆ. ಇದು ಕಿಚ್ಚನ ಕಳಪೆ ವಾರದ ಕಥೆನ ಹಾಗಾದ್ರೆ ಎಂಬ ಪ್ರಶ್ನೆಯನ್ನು ಕೂಡ ಈಗ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಇದಕ್ಕೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಉತ್ತರವನ್ನ ಕೊಡಬೇಕಾಗುತ್ತೆ. ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಕೊನೆಯ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಮತ್ತೆ ಅಶ್ವಿನಿಗೆ ನೀಡಲಾಗಿದೆ. ಇನ್ನು ಜೊತೆಗೆ ಕೊನೆಯ ಪಂಚಾಯಿತಿಯಲ್ಲೂ ಅಷ್ಟೇ ಧ್ರುವಂತ್ ಮತ್ತೆ ಅಶ್ವಿನಿ ಅವರ ವಿರುದ್ಧವಾಗಿ ಇಡೀ ಮನೆಯ ಮಂದಿ ತಿರುಗಿಬಿದ್ದಿದ್ದಾರೆ ಅಂತ ಕೂಡ ಮನೆಯವರ ವಿರುದ್ಧವಾಗಿ ಕಿಚ್ಚ ಧ್ವನಿಯನ್ನ ಎತ್ತಿದ್ರು. ಅಶ್ವಿನಿ ಮತ್ತೆ ಧ್ರುವಂತ್ ಪರವಾಗಿ ಮಾತನಾಡಿದ್ರು. ಅದಕ್ಕೂ ಕೂಡ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಕಿಚ್ಚನ ಚಪ್ಪಾಳೆ ಬಹಳ ಕಳಪೆ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಧ್ರುವಂತ್ ಏನ್ ಆಟ ಆಡಿದ್ದಾರೆ ಅಂತ ನೀವು ಚಪ್ಪಾಳೆ ಕೊಟ್ಟಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ರಕ್ಷಿತಾಳನ್ನ ಇಮಿಟೇಟ್ ಮಾಡ್ತಾ ಇದ್ದಾನೆ, ಅದನ್ನ ಹೊರತುಪಡಿಸಿ ಆತನ ಸಾಧನೆ ಬಿಗ್ ಬಾಸ್ ಮನೆಯಲ್ಲಿ ಏನು? ಜೊತೆಗೆ ಅಶ್ವಿನಿಗೆ ಯಾವ ರೀತಿಯಲ್ಲಿ ನೀವು ಕಿಚ್ಚನ ಚಪ್ಪಾಳೆ ಕೊಟ್ರಿ? ಓಕೆ, ಅವರು ಶ್ರಮ ಹಾಕಿದ್ದಾರೆ ಹಂಗಾಗಿ ಕೊಟ್ರೆ, ಆದ್ರೆ ಧ್ರುವಂತ್ ಯಾಕೆ ಅಂತ ಪ್ರಶ್ನೆಯನ್ನ ನೆಟ್ಟಿಗರು ಮಾಡ್ತಾ ಇದ್ದಾರೆ. ಜೊತೆಗೆ ಮನರಂಜನೆ ಎಂಬ ವಿಚಾರ ಬರೋದಾದ್ರೆ ಯಾವುದೇ ರಿಯಾಲಿಟಿ ಶೋ ಆಗಿರಬಹುದು, ಅದರ ಮುಖ್ಯ ಉದ್ದೇಶ ಅಥವಾ ಧ್ಯೇಯ ಏನು ಅಂತ ಅಂದ್ರೆ ಜನರಿಗೆ ಮನರಂಜನೆಯನ್ನ ನೀಡುವಂಥದ್ದು. ಈಗ ಧ್ರುವಂತ್ ಯಾವ ರೀತಿ ಮನರಂಜನೆ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿ ಏನು ಸ್ಟಾರ್ಟಿಂಗ್ ಇಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಜನರನ್ನ ರಂಜಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ಕಿಚ್ಚನ ಚಪ್ಪಾಳೆ ಯಾಕೆ ಕೊಟ್ಟಿಲ್ಲ? ಮೊದಲ ವಾರದಲ್ಲಿ ಮಾತ್ರ ಚಪ್ಪಾಳೆ ಕೊಟ್ರಿ, ಆದ್ರೆ ಇಲ್ಲಿಯವರೆಗೂ ಕೂಡ ಯಾಕೆ ಚಪ್ಪಾಳೆ ಕೊಟ್ಟಿಲ್ಲ ಅಂತ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಕೊನೆಯ ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿ ಮತ್ತೆ ಧ್ರುವಂತ್ಗೆ ನೀಡಲಾಗಿದೆ. ಆದ್ರೆ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕೆ ನೀವು ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ರಿ? ಕಿಚ್ಚನ ಚಪ್ಪಾಳೆಯೇ ಕಳಪೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದು ಸಾಹಿತ್ಯ ಏನಂತ ಹೇಳಿದ್ರೆ, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಹಾಗೆ ಧ್ರುವಂತ್ಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು. ಏನು ಕೆಲವೇ ದಿನಗಳ ಮಾತ್ರ ಬಾಕಿ ಇದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ. ಎಲ್ಲರ ಬಾಯಲ್ಲೂ ಕೂಡ ಗಿಲ್ಲಿನೇ ಗೆಲ್ಲೋದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೆ ರಕ್ಷಿತಾ ರನ್ನರ್ ಅಪ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಕಿಚ್ಚನ ಚಪ್ಪಾಳೆ ಜೆನ್ಯೂನ್ ಆಗಿಲ್ಲ. ಯಾಕಾಗಿ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ರು, ಯಾಕಾಗಿ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಬಿತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಸ್ಪೆಷಲಿ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು. ಒನ್ ಮ್ಯಾನ್ ಶೋ ಆಗಿ ಗಿಲ್ಲಿಗೆ ನಿರಾಸೆ ಆಗಿದೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಕಿಡಿಕಾಡ್ತಾ ಇದ್ದಾರೆ. ಬಿಕಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನ ಅಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇರೋರು ಮೊದಲನೇದಾಗಿ ಗಿಲ್ಲಿ. ಮತ್ತೆ ಸಾಕಷ್ಟು ಹೊರಗಡೆ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಅವರ ಸೋಷಿಯಲ್ ಮೀಡಿಯಾವನ್ನ ನಾವು ನೋಡ್ತಾ ಹೋದಾಗೆ ಎಲ್ಲಿಂದ ಎಲ್ಲಿವರೆಗೂ ಫ್ಯಾನ್ ಫಾಲೋವರ್ಸ್ ಹೆಚ್ಚಾಯ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋದ್ವಿ. ಅದಾಗಿರ್ಬೋದು. ಮತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ದೊಡ್ಡವರ್ವರ್ಗು ಅಜ್ಜಿ ತಾತಂದ್ರು ಕೂಡ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಗಿಲ್ಲಿ ಟ್ಯಾಟೂವನ್ನ ಹಾಕ್ಕೊಳ್ಳೋದಾಗಿರ್ಬೋದು.
ಸೊ ಹೀಗಿರುವಾಗ ಕಿಚ್ಚನ ಚಪ್ಪಾಳೆ ಯಾಕಾಗಿ ಧ್ರುವಂತ್ಗೆ ಮತ್ತೆ ಅಶ್ವಿನಿ ಅವರಿಗೆ ಸಿಕ್ತು? ಧ್ರುವಂತ್ ಏನೆಲ್ಲ ಆಟ ಆಡಿದ್ದಾರೆ, ಏನ್ ಮಾಡಿದ್ದಾರೆ? ರಕ್ಷಿತಾಗಿ ಇಮಿಟೇಟ್ ಮಾಡೋದನ್ನ ಬಿಟ್ರೆ ಅವ್ರು ಬೇರೆ ಯಾವ ಗೇಮ್ ಅಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ? ಅಶ್ವಿನಿ ಅವರು ಜಗಳ ಆಡೋದನ್ನ ಬಿಟ್ರೆ, ಎಲ್ರ ಜೊತೆಗೂ ವಾದ ಮಾಡೋದನ್ನ ಬಿಟ್ರೆ, ಎಲ್ರಿಗೂ ಕಾಲು ಎಳಿಯೋದನ್ನ ಬಿಟ್ರೆ ಬೇರೆ ಅವ್ರು ಏನ್ ಗೇಮ್ ಆಡಿದ್ದಾರೆ? ಅಶ್ವಿನಿ ಅವರು ತಾನ್ ಹಾಗೆ ತಾನ್ ಹೀಗೆ ಅಂತ ಕೊಟ್ಕೊಳ್ಳೋದನ್ ಬಿಟ್ರೆ ಏನ್ ಮಾಡಿದ್ದಾರೆ? ಇಲ್ಲಿ ಮನೆಗೆ ಎಲ್ರನ್ನೂ ಕೂಡ ಎಂಟರ್ಟೈನ್ ಮಾಡಿ, ನಮಗೂ ಕೂಡ ಹೊರಗಡೆ ಇರೋ ಜನಗಳಿಗೂ ಕೂಡ ಅಷ್ಟೇ ಎಂಟರ್ಟೈನ್ ಮಾಡ್ತಾ ಇದ್ರು. ಸೊ ಗಿಲ್ಲಿನೇ ಗೆಲ್ಲೋದು ಅಂತ ಎಲ್ರ ಬಾಯಲ್ಲಿ ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಿಚ್ಚನ ಚಪ್ಪಾಳೆ ಇವರಿಬ್ಬರಿಗೂ ಸಿಕ್ಕಿದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಾಗೂ ಅಲ್ಲಿ ಧ್ರುವಂತ್ಗೆ ಕಿಚ್ಚ ಸೀಸನ್ ಚಪ್ಪಾಳೆ ಸಿಕ್ಕಿರುವಂತಹ ಒಂದು ವಿಚಾರ ಒಂದ್ ಕಡೆ ಆದ್ರೆ, ನಗಿಸಿದ ಗಿಲ್ಲಿ ಬಿಟ್ಟು ಅರ್ಚಾಡೋ ಧ್ರುವಂತ್ ಬೆಸ್ಟಾ? ಯಾಕೆ ಓವರ್ ಆಕ್ಟಿಂಗ್ ಕಿಂಗ್ಗೆ ಕಿಚ್ಚನ ಬಹುಪರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಏನೇನೆಲ್ಲ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನೆಟ್ಟಿಗರು, ಯಾಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೀವಿ ಅಂತ ವಿತ್ ರೀಸನ್ಸ್ ಕೂಡ ಹಾಕ್ತಾ ಇದ್ದಾರೆ. ಸಾಹಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಆಕ್ಷೇಪ ಸಿಕ್ಕಾಪಟ್ಟೆ ವ್ಯಕ್ತ ಆಗ್ತಾ ಇದೆ. ಇದು ವರ್ಸ್ಟ್ ಎಪಿಸೋಡ್ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಈ ಎಪಿಸೋಡ್ ಏನು ನಿನ್ನೆ ಟೆಲಿಕಾಸ್ಟ್ ಆಯ್ತು, ಇದು ವರ್ಸ್ಟ್ ಎಪಿಸೋಡ್ ಆಗಿದೆ. ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ಓಕೆ ಆಗೋಕೆ ಚಾನ್ಸೇ ಇಲ್ಲ, ಓಕೆನಾ ಅಂತ ಹೇಳ್ಬಿಟ್ಟು ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ನಾಟ್ ಫೇರ್. ಅಂದ್ರೆ ಆ ಒಂದು ವಾರಕ್ಕೆ ಸೀಮಿತ ಆಗಿದ್ರೆ ಓಕೆ, ಆ ವಾರ ಏನೋ ಅಶ್ವಿನಿ ಅವ್ರು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರು, ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆದ್ರು, ಹೇಳಿದ ಮಾತನ್ನ ಕೇಳಿದ್ರು, ಅವ್ರ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡ್ರು, ಆ ಕಾರಣಕ್ಕಾಗಿ ಆ ಒಂದು ವಾರ ಲಾಸ್ಟ್ ವೀಕ್ ಏನಿತ್ತಲ್ವಾ ಅಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಟ್ರೆ ಓಕೆ. ಬಟ್ ಇಡೀ ಸೀಸನ್, ಇಡೀ ಓವರ್ ಆಲ್ ಸೀಸನ್ಗೂ ಕೂಡ ಕಿಚ್ಚ ಕಂಪೇರ್ ಮಾಡ್ಕೊಂಡು ಅಶ್ವಿನಿಗೆ ಚಪ್ಪಾಳೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದು ನಾಟ್ ಫೇರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದು ವಾರಕ್ಕೆ ಸೀಮಿತ ಆಗಿದೆ, ದಟ್ ಈಸ್ ಫೈನ್ ಅಂತ ಹೇಳ್ಬಿಟ್ಟು. ಈಗ ಸೀಸನ್ ಎಂಟರ್ಟೈನರ್ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಯಾಕೆ ಸಿಕ್ಕಿಲ್ಲ? ಓವರ್ ಆಲ್ ಸೀಸನ್ ಅಂತ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಚಪ್ಪಾಳೆ ಸಿಕ್ಬೇಕಿತ್ತು. ಒನ್ ಮ್ಯಾನ್ ಶೋ ಆಗಿ ಗಿಲ್ಲಿ ನಿರಾಸೆ ಒಳಗಾಗಿದ್ದಾನೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಇದೀಗ ಕಿಡಿಕಾರ್ತಾ ಇದ್ದಾರೆ. ಇದು ಕಿಚ್ಚನ ಕಳಪೆ ವಾರದ ಕಥೆ ಅಂತ ಹೇಳ್ಬಿಟ್ಟು ಕೂಡ ಸ್ಟೋರಿಲಿ ಮೆನ್ಷನ್ ಮಾಡ್ಬಿಟ್ಟು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಸಂಖ್ಯೆ ವೈರಲ್ ಆಗ್ತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗಿಲ್ಲಿ ಫ್ಯಾನ್ಸ್. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ.